ರಮೇಶ್ ಕಳ್ಸಿದ್ದೀನಿ ಒಂದ್ಸಲ ಚೆಕ್ ಮಾಡಿ. ಯಾ ಶೋರ್. ಸುಶಾಂತ್ ಒಂದ್ ಅಣ್ಣ? ನಿಮಿಷ, ಏನಣ್ಣ? ಒಂದ್ ನಿಮಿಷ ಇಲ್ಲೇ ಇರು, ನಿನ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನಿದು? ಹೇಳ್ತೀನಿ ಇರು ಸುಶಾಂತ್, ಬಂದೇ ಇರು. ಅಣ್ಣ ಬಂದೇ. ಅದಕ್ಕೆ ಏನಪ್ಪ ಅಣ್ಣ ಏನೋ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾನಲ್ಲ, ಏನ್ ಸರ್ಪ್ರೈಸು? ಸರ್ಪ್ರೈಸ್ ಅಂದ್ಮೇಲೆ ಸರ್ಪ್ರೈಸೇ, ನನಗೇನಪ್ಪ ಗೊತ್ತು. ಸುಮ್ನಿರಿ ಅದಕ್ಕೆ. ನಿಮಗ್ ಗೊತ್ತಿಲ್ದಂಗೆ ನಿಮ್ಮ ಯಜಮಾನ್ರು ಏನು ಮಾಡಲ್ಲ ಅಂತ ನನಗ್ ಗೊತ್ತಿಲ್ವಾ? ನಿಮ್ಮಣ್ಣ 50% ಹೇಳ್ತಾರೆ ಸುಶಾಂತ್, ಇನ್ 50% ಹೇಳೋದೇ ಇಲ್ಲ. ನೋಡೋರ್ ಮುಂದೆ ಹೇಗಿರ್ತಾರ ಗೊತ್ತಾ ಸಿದ್ದು, ಹೆಂಡತಿ ಹತ್ರ ಎಲ್ಲ ಹೇಳ್ತಾರೆ ಅನ್ನೋ ತರ ಡ್ರಾಮಾ ಮಾಡ್ತಾರೆ. ಏನ್ ಸಾಧನಾ, ನನ್ ಬಗ್ಗೆ ಏನೋ ಕಮೆಂಟ್ ಮಾಡ್ತಾ ಇರೋ ತರ ಇದೆ. ಕಮೆಂಟ್ ಏನಿಲ್ಲ, ಇರೋ ಫ್ಯಾಕ್ಟೇ ಹೇಳ್ತಾ ಇದೀನಿ. ನೀವ್ ನನ್ನ ಹತ್ರ ಎಲ್ಲಾನು ಹೇಳ್ಬಿಡ್ತೀರಾ ಅಂತ. ಯಾಕೆ ಆ ವಿಷಯ ಬಂತೀಗ? ಅದೇ ಸಿದ್ದು, ಏನೋ ಸರ್ಪ್ರೈಸ್ ಇದೆ ಅಂತ ನೀವ್ ಈಗ ತಾನೇ ರೂಮ್ ಒಳಗಡೆ ಹೋದ್ರಲ್ಲ, ಅದೇನು ಅಂತ ನಿಮ್ ತಮ್ಮ ನನ್ನ ಹತ್ರ ಕೇಳಿದ್ನಾ? ನನಗ್ ಗೊತ್ತಿಲ್ಲಪ್ಪ ಅಂತ ಹೇಳ್ದೆ. ಆದ್ರೆ ಇವನ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ನೋಡಿ. ಅವನ್ಗೆ ಎಲ್ಲಾದ್ರೂ ಸಿದ್ದು ಹೇಳಿರ್ತಾನ ಅನ್ನೋ ಒಂದು ಸಣ್ಣ ಕ್ಯೂರಿಯಾಸಿಟಿ ಅಷ್ಟೇ. ಹಾಗೇನು ಇಲ್ಲ ಸುಶಾಂತ್, ಈ ವಿಷಯನ ಸ್ವಲ್ಪ ಸಸ್ಪೆನ್ಸ್ ಆಗೇ ಇಟ್ಟಿದ್ದೆ. ತಗೋ ಇದನ್ನ. ಸರ್ಪ್ರೈಸಾ? ಏನ್ರಪ್ಪ ಅದು ಸರ್ಪ್ರೈಸು? ನಮ್ಗೆ ಹೇಳಲೇ ಇಲ್ಲ ನೀವು. ಅಲ್ಲ, ಅದು ಹೇಳೋದಲ್ಲಮ್ಮ, ಅವನೇ ತೆಗ್ದು ನೋಡ್ಲಿ ಗೊತ್ತಾಗುತ್ತೆ. ಏನಣ್ಣ ಇದು? ಓಪನ್ ಮಾಡಿ ನೋಡಯ್ಯ.